ಸಾಯಿ ಹನುಮಾನ್ ದೇವರು ಕೊಡುವ ಸೂಚನೆ ಇದಾಗಿದೆ. ನಿಮ್ಮ ಬಳಿ ಬಂದಿರುವ ಸಂದೇಶವಾಗಿದೆ. ಇದು ಸಾಮಾನ್ಯ ಸಂದೇಶವಲ್ಲ. ಇದು ಬಾಬಾರವರ ಕೃಪೆಯಾಗಿದೆ. ನಿಮ್ಮ ಪ್ರಾರ್ಥನೆ ಬಾಬಾರವರಿಗೆ ಸಲ್ಲಿದೆ. ನಿಮಗೆ ಭಾಗ್ಯೋದಯವಾಗಿದೆ. ನೀನು ಇದುವರೆಗೂ ಪಟ್ಟಿರುವ ಕಷ್ಟಗಳು ದೂರವಾಗಲಿದೆ. ಯಾರು ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದರೋ ಅವರು ನಿಮ್ಮ ಯಶಸ್ಸನ್ನು ಕಂಡು ಆಶ್ಚರ್ಯಪಡುವ ಪರಿಸ್ಥಿತಿ ಬಂದಿದೆ. ಮಗು, ಮಂಗಳವಾರ ಹನುಮಾನನ ಪೂಜಿಸುವುದರಿಂದ ನಿನ್ನ ಹಣಕಾಸಿನ ಸಮಸ್ಯೆ ಪರಿಹರಿಸುತ್ತದೆ. ಮಂಗಳವಾರ ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಮಡಿಬಟ್ಟೆಗಳನ್ನು ಧರಿಸಿ ಹನುಮನನ್ನು ಸಿಂಧೂರದಿಂದ ಅಲಂಕರಿಸಿ. ಗಣಿಗಲೆ ಹೂವು ಮತ್ತು ಮಲ್ಲಿಗೆ ಹೂವಿನಿಂದ ಶೃಂಗರಿಸಿ ಹನುಮನಿಗೆ ಕೇಸರಿ ಅಜ್ಜಿದ ಗೆಜ್ಜೆ ವಸ್ತ್ರವನ್ನು ಧರಿಸಿ ಸುಗಂಧಭರಿತ ಧೂಪವನ್ನು ಹಾಕಿ ಪೂಜಿಸಿ. ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣು, ಬೆಲ್ಲ, ವೀಳ್ಯದೆಲೆ, ಅಡಿಕೆ ಇವುಗಳನ್ನು ಇಡುವುದರಿಂದ ಹನುಮನು ಸಂತೃಪ್ತನಾಗುತ್ತಾನೆ. ಮತ್ತು ಒಂದು ಶ್ಲೋಕವಿದೆ, ಅದನ್ನು 21 ದಿನ 11 ಬಾರಿ ಪಠಿಸಬೇಕು. ಈ ಶ್ಲೋಕವನ್ನು ಪಠಿಸುವಾಗ ಬಾಬಾರವರ ಮುಂದೆ ಕುಳಿತು ಹೇಳಿ ಮತ್ತು ಬಾಬಾರವರನ್ನು ಸ್ಮರಿಸಿಕೊಂಡು ಮುಂದೆ ಮಂತ್ರ ಪಠಣೆಯನ್ನು ಮಾಡಬೇಕು. ಆ ಮಂತ್ರವು ಈ ರೀತಿ ಇದೆ: ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹನುಮಾನ್ ಯತ್ನಮಸ್ತಾಯ ದುಃಖಕ್ಷಯಕರೋ ಭವ ಎಂದು 21 ದಿನ 11 ಬಾರಿ ಪಠಿಸಬೇಕು. ಇದನ್ನು ಪಠಿಸುವುದರಿಂದ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ ಮತ್ತು ಶತ್ರುಗಳು ಮಿತ್ರರಾಗುತ್ತಾರೆ. ಬಾಬಾ ಹೇಳುತ್ತಿದ್ದಾರೆ, ಈ ಮಂತ್ರವು ಕಾರ್ಯಸಿದ್ಧಿ ಮಂತ್ರವಾಗಿದೆ. ನಿಮ್ಮ ಯಾವುದೇ ಕೆಲಸವು ಅರ್ಧಕ್ಕೆ ನಿಂತಿದ್ದರೆ ಅದು ಪೂರ್ಣಗೊಳ್ಳುತ್ತದೆ. ಈ ಮಂತ್ರಶಕ್ತಿಯು ನಿಮಗೆ ಸಹಾಯ ಮಾಡುತ್ತದೆ. ಬಾಬಾರವರ ಮುಂದೆ ಪಠಿಸುವುದರಿಂದ ಇದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಮತ್ತು ಈ ಮಂತ್ರವು ಸಿದ್ಧಿಸಿಕೊಂಡ ನಂತರ ಎಲ್ಲ ಕೆಲಸಗಳು ಕೈಗೂಡುತ್ತದೆ. ಮಂಗಳವಾರ ಈ ಮಂತ್ರ ಸಿದ್ಧಿಸಿಕೊಳ್ಳಿ. ಯಶಸ್ಸು ಕೊಡುವ ಮಂತ್ರ ಇದಾಗಿದೆ. ನಿಮ್ಮ ಮಂತ್ರಸಿದ್ಧಿಯಾಗಿ ನೇರವಾಗಿ ಬಾಬಾನಿಗೆ ಸಲ್ಲುತ್ತದೆ. ಬಾಬಾ ನಿಮಗೆ ಸಹಾಯ ಮಾಡುತ್ತಾರೆ. ಈ ಮಂತ್ರದ ಜೊತೆಗೆ 1 ಬಾರಿ ಹನುಮಾನ್ ಚಾಲೀಸ್ ಓದುವುದರಿಂದ ನಿಮಗೆ ಎಲ್ಲ ಕೆಲಸದಲ್ಲೂ ಜಯ ಸಿಗುತ್ತದೆ. ಯಾವುದೇ ಮಂತ್ರ ಪಠಿಸಬಹುದು, ಆದರೆ ಸಿದ್ಧಿ ಎಂದರೆ ಆ ಮಂತ್ರದ ಪೂರ್ಣ ಶಕ್ತಿಯನ್ನು ನಿಮ್ಮದಾಗಿಸಿಕೊಳ್ಳುವುದು. ಇದರಿಂದ ಬಾಬನಿಗೆ ಸಂಪೂರ್ಣವಾಗಿ ನಿಮ್ಮ ಮಂತ್ರ ತಲುಪಿ ಅದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಇದನ್ನು ಮಾಡಿ ನಿಮ್ಮ ಯಶಸ್ಸನ್ನು ಕಾಳಿ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಬಾಬಾರವರೇ ಆಗಿರುವ ಹನುಮಾನ್ರವರು ಕೊಟ್ಟಿರುವ ಸೂಚನೆ ಇದಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.